ಒಂದು ವಿಶೇಷ ವಿಭಿನ್ನ ಎಲ್ಲೂ ಕಂಡರಿಯದಂತಹ ಒಂದು ಲವ್ ಸ್ಟೋರಿಯನ್ನು ನೋಡೋದಕ್ಕೆ ನಾವಂತೂ ರೆಡಿ ಇದ್ದೀವಿ. ಅಷ್ಟೇ, ಲವ್ ಸ್ಟೋರಿ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ನೀವು ನಮ್ಮನ್ನು ಭರ್ಜರಿಯಾಗಿ ರಂಜಿಸ್ತಾ ಇದ್ದೀರಾ. ಏನು ಹೇಳೋದಕ್ಕೆ ಇಷ್ಟ? ಎಲ್ಲೂ ಕಂಡು ಇಲ್ಲದೆ ಇರೋದು ಅಂತ ನಾನು ಹೇಳಲ್ಲ. ನಮ್ಮ ಕಾಲೇಜಲ್ಲಿ ನಾವು ಐದರ್ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಇಲ್ಲಾಂದರೆ ನಮ್ಮ ಬೆಸ್ಟ್ ಫ್ರೆಂಡೋ ಅಥವಾ ಯಾರೋ ಅವ್ರ ಬಗ್ಗೆ ಗೊತ್ತಿರತ್ತೆ. ನಮ್ಮ ಕಾಲೇಜಲ್ಲಿ ನೆವರ್ ಹ್ಯಾಪನ್ ಬಿಫೋರ್ ಅಲ್ಲ, ಬಟ್ ನಾವೆಂದೂ ನೋಡಿಲ್ಲ, ಇಂಥ ಸಿನಿಮಾನಲ್ಲಿ ಯಾವತ್ತೂ ನೋಡಿಲ್ಲ. ಸೊ ರಿಲೇಟಬಲ್ ಇರುತ್ತೆ, ಬಟ್ ನಾವ್ಯಾಕೆ ಯೋಚನೆ ಮಾಡಿರಲಿಲ್ಲ ಅಂತ ಅನ್ನಿಸ್ಬೋದು. ಬೇರೆ ಕ್ರಿಯೇಟರ್ಸ್ಗೆ ನಾವ್ಯಾಕೆ ಇದನ್ನು ಯೋಚನೆ ಮಾಡಿರಲಿಲ್ಲ ಅಂತ ಅನ್ನಿಸ್ಬೋದು. ಈ ಥರ ಕಥೆ ಇದೆ, ಈ ಥರ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕು ಅಂತ ನಿಮಗೆ ರೂಪಾರಾವ್ ಮೇಡಮ್ ಹೇಳಿದಾಗ ಹೇಗೆ ಅನಿಸ್ತು? ಆ ಡೇನ ನೆನಪು ಮಾಡ್ಕೋಬಹುದಾ ಅಂತ ಹೇಳಿ. ಆ್ಯಕ್ಚುಲಿ ಅವತ್ತು ಡೇ ಅಲ್ಲ, ಅವತ್ತು ಆಲ್ಮೋಸ್ಟ್ ರಾತ್ರಿ ಆಗಿತ್ತು ಅವಳು ಕಳಿಸಿದಾಗ. ವಾಟ್ಸಪ್ಪಲ್ಲಿ ಸ್ಟೋರಿನ ಯಾವತ್ತೂ ಹಿಂದೆ ಒಂದು ಸತಿ ಸಿಕ್ಕಿದಾಗ ಹೇಳಿದ್ರು, ನನಗೆ ತುಂಬ ಕಾಡ್ತಾ ಇದೆ, ಅವ್ರಿಗೆ ಒಂಥರ ಕಾಡ್ತಾ ಇದೆ ಅಂದರೆ ನಿದ್ದೆ ಮಾಡೋಕ್ಕಾಗಲ್ಲ, ತಿನ್ನೋದಕ್ಕಾಗಲ್ಲ, ಹೊಟ್ಟೆ ಎಲ್ಲ ಒಂಥರ ಆಗ್ತಿರುತ್ತೆ. ಅವ್ರಿಗೆ ಅಷ್ಟು ಡಿಸ್ಟರ್ಬ್ ಆಗೋಗುತ್ತೆ ಆಯಿತಾ ಯಾವ್ದಾದ್ರು ಕತೆ ಬಂದಾಗ. ಈ ಥರ ಒಂದು ಕತೆ ಇದೆ, ಐ ಹ್ಯಾವ್ ಟು ಸೇ ಇಟ್ ಅಂತ ಒಂದು ಸತಿ ರ್ಯಾಂಡಮಾಗಿ ಹೇಳಿದರು. ನಾನು ಅಷ್ಟೇ, ಅಂದರೆ ಅವ್ರಿಗೆ ಎಷ್ಟೊಂದು ಥಾಟ್ಸ್ ಬರ್ತಾ ಇರತ್ತಲ್ವ, ಆ ಥರದ್ದು ಇದು ಒಂದು ಥಾಟ್ ಬಂದಿತ್ತು. ಬಟ್ ಐ ಥಿಂಕ್ ಜೂನ್ ಟೈಮಲ್ಲಿ ಅನಿಸುತ್ತೆ ಅವರು ನನಗೆ ಒಂದು ಸ್ಟೋರಿ ಬೋರ್ಡ್ ಥರ ಶೇರ್ ಮಾಡಿದ್ರು. ಎಷ್ಟು ಮೂವಿಂಗ್ ಆಗಿತ್ತು ಅಂದರೆ ನಾನು ಫುಲ್ ಗೂಸ್ ಬಂಬ್ಸು, ಅಳು ಎಲ್ಲ ಶುರು ಆಯಿತು ಆಯಿತಾ. ಆದರೆ ನನ್ನನ್ನು ಅಲ್ಲಿ ಇಟ್ಕೊಂಡು ಓದಿರಲಿಲ್ಲ ಆ ಸ್ಟೋರಿನ, ಬರೀ ಸ್ಟೋರಿಯಾಗಿ ಓದಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನಾನು ಮಾಡಬೇಕು ಅಂತ ಅನ್ನಿಸ್ದಾಗ ನಂಗೆ ಸ್ವಲ್ಪ ಆತಂಕ ಎಲ್ಲ ಶುರು ಆಯಿತು. ಯಾಕೆಂದರೆ ಅದರಲ್ಲಿ ಸ್ಟೋರಿನಲ್ಲಿ ಇಟ್ ಮೇಡ್ ಫುಲ್ ಸೆನ್ಸ್ ಆಯಿತಾ. ಆದರೆ ನಾನು ಇವಾಗಿರೋ ಸಿಚುವೇಷನಲ್ಲಿ ನನಗೆ ಮಾಡೋಕ್ಕಾಗದೇ ಇರ್ಬೋದು ಅಂತ ಅನ್ನಿಸ್ತು. ಸೊ ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಆಯಿತು, ಇದನ್ನು ಚೇಂಜ್ ಮಾಡೋಕ್ಕಾಗತ್ತಾ, ಇದನ್ನು ಈ ಥರ ಮಾಡೋಕ್ಕಾಗತ್ತಾ. ಮತ್ತು ನಾನು ಆ ಥರ ಲಿಬರ್ಟಿ ಯಾವತ್ತೂ ರೂಪಂದತೆ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಐ ಡೋಂಟ್ ಥಿಂಕ್ ಯಾರೇ ನಟಿ ಈ ಥರ ಲಿಬರ್ಟಿ ಕ್ರಿಯೇಟರ್ಸ್ ಹತ್ರ ತೊಗೋಬೋದು. ಯಾಕೆಂದ್ರೆ ಅವ್ರು ಏನೋ ಯೋಚನೆ ಮಾಡ್ಕೊಂಡು ಬರೆದಿರ್ತಾರೆ. ನಮ್ಮ ಜಾಬ್ ಬಂದು ಆ್ಯಕ್ಟ್ ಮಾಡೋದು, ಅದಕ್ಕೆ ಒಂಥರ ಜಸ್ಟಿಸ್ ಕೊಡೋದು, ಅವ್ರು ಬರೆದಿರೋದಕ್ಕೆ ಜಸ್ಟಿಸ್ ಕೊಡೋದು. ಬಟ್ ನಾನು ಈ ಸ್ವಲ್ಪ ಲಿಬರ್ಟಿ ತೊಗೊಂಡು ಪ್ಲೀಸ್ ಚೇಂಜ್ ಮಾಡ್ಬೋದಾ, ಬಿಕಾಸ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಐ ಥಿಂಕ್ ನೀನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಅದನ್ನು ನಾನು ಇದಿಲ್ಲದೆ ಬೇರೆ ಥರ ತೋರಿಸ್ಬೋದು. ನಂಗೆ ಒಂದು ಚಾನ್ಸ್ ಕೊಡು, ನೀನು ಕನ್ವಿನ್ಸ್ ಆಗಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಸೇ ನೋ ಆಯಿತಾ. ಬಟ್ ನನಗೆ ಇದನ್ನು ಮಾಡೋದಕ್ಕಾಗಲ್ಲ, ನಾನು ಬೇರೆ ಥರ ಮಾಡ್ತೀನಿ, ನನಗೆ ಅದೊಂದು ಲೀವೇ ಕೊಟ್ಬಿಡು ಅಂತ ಐ ರಿಕ್ವೆಸ್ಟೆಡ್. ಆ್ಯಂಡ್ ಶಿ ಗಾಟ್ ವೆರಿ ಅಪ್ಸೆಟ್. ನಿನ್ನಿಂದ ನಾನು ಕೇಟ್ ವಿನ್ಸ್ಲೆಟ್ ಲೆವೆಲಲ್ಲಿ ಇಟ್ಕೊಂಡಿದ್ದೀನಿ, ಏನು ಮಾತಾಡ್ತಾ ಇದೆಯಾ ನೀನು ಒಂದು ಆ್ಯಕ್ಟರು, ಹೌ ಕ್ಯಾನ್ ಯು ಸೇ ಇಲ್ಲ ನಾನು ಈ ಚೌಕಟ್ಟಲ್ಲಿ ಕೆಲಸ ಮಾಡ್ತೀನಿ. ಅದೊಂದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ದಿನ ಆಯಿತು. ನಾನು ಅವಳಿಗಿನ್ನೂ ಬಿಟ್ಟೆ, ನಾನು ಇದರಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ, ಇಟ್ಸ್ ಫೈನ್, ಈ ಸ್ಟೋರಿ ಹ್ಯಾಸ್ ಟು ಬಿ ಮೇಡ್ ಬಿಕಾಸ್ ಇಟ್ಸ್ ತುಂಬ ಚೆನ್ನಾಗಿದೆ. ಬಟ್ ಸರ್ಪ್ರೈಸಿಂಗ್ಲಿ ಶಿ ಥಾಟ್ ಅಬೌಟ್ ಇಟ್. ಫೆಬ್ರವರಿ ಹಾಗೆ ಶಿ ಸೆಡ್, ನಾನು ಆ ಕ್ಯಾರೆಕ್ಟರೇ ಆ ಥರ ಅಂತ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಸೊ ವಿ ಫೌಂಡ್ ಅ ಮಿಡಲ್ ಗ್ರೌಂಡ್ ಅಷ್ಟೇ. ಒಂಥರ ಎಲ್ಲ ಕಡೆಯಿಂದ ರೋಲರ್ ಕೋಸ್ಟರ್ ರೈಡ್ ಥರ ಆಯಿತು. ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಸ್ಟೆಬಿಲಿಟಿ ಸ್ವಲ್ಪನೂ ಇರಲಿಲ್ಲ, ಝೀರೋ ಸ್ಟೆಬಿಲಿಟಿ ಇತ್ತು ಆಯಿತಾ. ಬಟ್ ಎವ್ರಿ ಸಿಂಗಲ್ ಡೇ ನನಗೊಂಥರ ತಪಸ್ತರ ಆಯಿತು. ಬೆಳಗ್ಗೆ ಹೋಗೋದು, ಅದೇನೇನು ಸೀನ್ ಇದೆ, ಆ್ಯಂಡ್ ಯಾವ ಒಂದು ಸೀನು ಆರಾಮಾಗಿ ಟೈಮ್ ಪಾಸ್ ಥರ ಇರಲಿಲ್ಲ. ಎಲ್ಲ ಸೀನಲ್ಲೂ ಏನೋ ಒಂಥರ ಹಿಂಡತ್ತೆ, ಬಟ್ಟೆ ಹಿಂಡಾಗ ಆಗತ್ತಲ್ಲ, ಫುಲ್ ಬಾಡಿ ಮೈಂಡ್ ಸೋಲ್ ಎಲ್ಲದು ಹಿಂಡ್ದಂಗೆ ಆಗ್ತಾಯಿತ್ತು. ಒಂಥರ ನಂಗೆ ರೂಪನ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ಯಾವಾಗಲೂ ಟ್ರೆಷರ್ ಮಾಡ್ಕೊಳ್ಳೋ ಥರ ಎಕ್ಸ್ಪೀರಿಯನ್ಸಸ್.